ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮು 9:35 ಆಗಿದೆ. ಸೊ ಇವತ್ತು ನಮ್ಮ ಜನ್ಮದಿನ, ಬರ್ತ್ಡೇ. ಜೂನ್ 3, 1999 ನಾವು ಜನ್ಮ ತಾಳಿದ್ದು. ಸೊ ಇವತ್ತಿಂದ ನಾನು ಆ್ಯಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ ತುಂಬ ದಿನದಿಂದ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತೇಳಿ. ಸೊ ಜೊತೆಗೆ ನಾನು ಮಾಡೋ ಪ್ರೊಫೆಷನಲ್ಲಿ ನನಗಿರೋ ಡೈಲಿ ಲೈಫಲ್ಲಿ ನನಗೇನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಹಂಗಾಗಿ ನಾನೇನಂತಂತಂದರೆ ಇವತ್ತಿಂದ ಜಿಮ್ಮಿಗೆ ಜಾಯ್ನ್ ಆಗಬೇಕಂತ ಇದ್ದೀನಿ. ಯಾಕೆ ಅಂತಂತಂದರೆ ನಾನು ಮಾಡೋ ಪ್ರೊಫೆಷನ್ನು ಸಿಸ್ಟಮ್ ವರ್ಕ್ ಇರುತ್ತೆ ಮತ್ತು ಟೆಸ್ಟಿಂಗ್ಸ್ ಇರುತ್ತೆ. ಸೊ ಜಾಸ್ತಿ ಕೂಡ ನಾನು ಓಡಾಡಲ್ಲ, ಕೂತಿದ್ದ ಜಾಗದಲ್ಲೇ ಕೆಲಸ ಮಾಡ್ತೀನಿ, ಬಂದುಬಿಡ್ತೀನಿ. ಅದರಿಂದ ಏನಾಗ್ತಿದೆ ಅಂತಂತಂದರೆ, ನಾನು ನನ್ನ ಚೈಲ್ಡ್ಹುಡ್ ಡೇಸಲ್ಲಿದ್ದಾಗ ನಮ್ಮ ಮನೇಲಿ ಹಸುಗಳೆಲ್ಲ ಇರ್ತಾಯಿತ್ತು. ಸೊ ಮತ್ತು ನಾನು ಚೆನ್ನಾಗಿ ಆಟ ಆಡ್ತಾಯಿದ್ದೆ. ಸೊ ಆವಾಗಿನ ಲೈಫು ಮತ್ತು ಇವಾಗಿನ ಲೈಫ್ನ ಕಂಪೇರ್ ಮಾಡಿದ್ರೆ ನಾನು ಎಲ್ಲೋ ದೂರ ಆಗ್ತಾಯಿದ್ದೀನಿ ಅದರಿಂದ ಅಂತ ಅನ್ನಿಸ್ತಾಯಿತ್ತು, ತುಂಬ ದಿನದಿಂದ ಅನ್ನಿಸ್ತಾಯಿತ್ತು. ಮತ್ತು ನಾನು ಇನಿಷಿಯಲ್ ಸ್ಟಾರ್ಟ್ ಕೂಡ ಮಾಡಿದ್ದೀನಿ. ಕೆಲವೊಂದು ಸಲ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ದೀನಿ, ಕೆಲವೊಂದು ಸಲ ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೀನಿ. ನನಗೆ ಡಿಸಿಪ್ಲಿನ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾವುದಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ನನ್ನ ಹತ್ರ ಡಿಸಿಪ್ಲಿನ್ ಇಲ್ಲ. ಸೊ ಏನಂತಂದರೆ, ಈ ಬ್ಲಾಗಿಂಗು ಮತ್ತು ಈ ಕಾಂಟೆಂಟ್ ಕ್ರಿಯೇಷನ್ನು ನನಗೆ ಡಿಸಿಪ್ಲಿನ್ನ ತಗೊಂಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಏನಿರುತ್ತೆ, ನನ್ನ ಪ್ರೊಫೆಷ್ನಲ್ ಲೈಫ್ ಏನಿದೆ, ಅದೆಲ್ಲದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಆದಷ್ಟು ಡೈಲಿ ವ್ಲಾಗ್ ಮಾಡೋದಕ್ಕೆ, ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಏನಕ್ಕೆ ಚೂಸ್ ಮಾಡಿದ್ದೀನಿ ಅಂತಂತಂದರೆ, ಇವತ್ತು ನನ್ನ ದಿನ, ಬರ್ತ್ಡೇ ದಿನ ಆಗಿರೋದ್ರಿಂದ ನನಗೇನಂತಂತಂದರೆ ಒಂದು ಮೆಮೊರಿ ಉಳಿಯುತ್ತೆ. ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ನನಗೆ ಡೇಟ್ನ ನೆನ್ಪಿಟ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ಹಂಗಾಗಿ ನಾನು ಇವತ್ತಿಂದ ಈ ಒಂದು ಬೇರೆ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಜನ್ಮದಿನ ಆಗಿರೋದ್ರಿಂದ ನಮ್ಮಮ್ಮ ಹೇಳ್ತಾ ಇದ್ದಾರೆ, ತಲೆಗೆ ಎಣ್ಣೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಹೇಳಿ.